ರಾಜ್ಯ ಸರ್ಕಾರದ ಮಂತ್ರಿಗಳು ಎಷ್ಟೋ ಜನ ರಾಮನಗರಕ್ಕೆ ಬಂದಿಲ್ವಲ್ಲ ಸರ್, ಅದ್ರ ಬಗ್ಗೆ ಅದನ್ನು ಮಂತ್ರಿಗಳು ಬಂದಾಗ ಕೇಳ್ಬೇಕು ನೀವು. ನಮ್ಮನ್ಕೆ ನಾವು MLAಗಳು ನಾವು ಕರೆದಿದ್ದೀವಿ. ಯಾಕೆ ಕರೆದವರೆಲ್ಲ ಈಗ ಯಾರು ಕರೆದವರೆಲ್ಲ ಬರ್ತಾರೆ. ಈಗ ಅವಶ್ಯಕತೆ ಇದ್ರೆ ಬರ್ತಾರೆ, ಸುಮ್ಮನೆ ಯಾಕೆ ಬರ್ತಾರೋ? ಈ ಕೃಷ್ಣ ಬೈರೇಗೌಡರು ಬಂದವ್ರೆ, ಜಾರ್ ಸಾಹೇಬರು ಬಂದವ್ರೆ, ಲಾಡ್ ಸಾಹೇಬರು ಬಂದವ್ರೆ, ಎಲ್ಲ ಮಂತ್ರಿಗಳು, ನಮ್ಮ ಮೇಡಮು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದವ್ರು ಎಲ್ಲ. ಈಗ ಅವಶ್ಯಕತೆ ಇದ್ದರೆ ಬರ್ತಾರೆ, ಅವಶ್ಯಕತೆ ಇಲ್ಲದೆ ಇದ್ದರೆ ನಾವು ಕೇಳಿದ್ರೆ ಯಾಕೆ ಬರ್ತಾರೆ ಸುಮ್ಮನೆ? ಅವ್ರ ಮಂತ್ರಿ, ಅವ್ರ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅವಶ್ಯಕತೆ ಇದ್ದರೆ ಮಾಡ್ತಾರೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಅನಂತಕುಮಾರ್ ಅವರು ಇದ್ದಾಗ ಅವರು ರಾಜ್ಯ ಮತ್ತು ಕೇಂದ್ರಕ್ಕೆ ಸೇತುವೆಯಾಗಿ ಕೆಲಸ ಮಾಡಿದ್ರು. ಅವರು ಆವಾಗ ಅದ್ವಾನಿ ಮತ್ತು ವಾಜಪೇಯಿ ಅವರ ಕಾಲದಲ್ಲಿ ಭಾಳ ಪ್ರಭಾವಿ ಮಂತ್ರಿ ಆಗಿದ್ದರು. ಆವಾಗ ಇಲ್ಲಿ SM ಕೃಷ್ಣ ಅವ್ರ ಗೌರ್ಮೆಂಟ್ ಇತ್ತು, ಸಾಕಷ್ಟು ಹಣನ ಅಲ್ಲಿಂದ ತರತಕ್ಕಂಥ ಕೆಲಸ ಮಾಡಿದ್ರು. ಜೋಶಿ ಅವ್ರಿಗೆ ಆ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಷ್ಟೇ. 100 ಎಕರೆ ಅದೇನೋ ಜಾಗ ಕೊಡ್ಸಿ ಅಂತ ಹೇಳವ್ರೆ, ನೋಡೋಣ ಆಮೇಲೆ ಮಾತಾಡ್ತೀವಿ. ಬದಲಾವಣೆ ವಿಚಾರ ನಿನ್ನೆಲ್ಲ ದೆಹಲಿಗೆ ಹೋಗಿದ್ದು ಸರ್ DK ಶಿವಕುಮಾರ್, ಇವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ನಾನೇನಾದರೂ ಹೈಕಮಾಂಡ್ ಆಗಿದ್ರೆ ನಿಮಗೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಬಿಡ್ತೀನಿ. ನಾನು ಹೈಕಮಾಂಡ್ ಅಲ್ವೇ? ಕೆಂಪೇಗೌಡ ಉತ್ಸವ ಮಾಡ್ತಾ ಇದ್ದೇವೆ. DK ಶಿವಕುಮಾರ್ ಅತ್ಯಾಪ್ತ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಅತ್ಯಾಪ್ತರಾಗ್ಬಿಟ್ರೆ ನಾನು ಹೈಕಮಾಂಡ್ಗೆ ಹತ್ರ ಇದ್ದೀನ? ಹೈಕಮಾಂಡ್ಗೆ ಅತ್ಯಾಪ್ತ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ. ನಾನು DK ಶಿವಕುಮಾರ್ಗೆ ಅಷ್ಟೇ ಅತ್ಯಾಪ್ತ, ಹೈಕಮಾಂಡ್ಗೆ ಅತ್ಯಾಪ್ತ ಅಲ್ಲ. ಸರ್ ಮೊನ್ನೆ ಏನೇ ಸಮಸ್ಯೆ ನಮ್ಮಲ್ಲಿಲ್ಲ, ರಾಜ್ಯದಲ್ಲೇ ಇದೆ, ಅವರೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಾಯಕರುಗಳು ಹೇಳಿದ್ದಾರೆ. ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಸರ್, ಈಗ ಇವ್ರು DK ಶಿವಕುಮಾರ್ ಹೇಳಿದ್ರು, ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಪಕ್ಷ ಕಟ್ಟಿದ್ದೀನಿ ವೈರಾಗ್ಯದ ಮಾತಾಡ್ತಿದ್ದಾರೆ ಸರ್. ಯಾಕಂದ್ರೆ ಇಷ್ಟು ವೈರಾಗ್ಯ ಅಲ್ಲ, ಕೆಲವರು ಹೊಸ್ದಾಗಿ ಬಂದಿರೋರಿಗೆ ಆದ್ರೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ಕೆಲವರು ನಾನು ಹೇಳಿಲ್ವಾ, ನಾನು ಹೈಕಮಾಂಡ್ಗೆ ಅತ್ಯಾಪ್ತ ಆಗಿದ್ದಿದ್ರೆ ಹೇಳ್ತಿದ್ದೆ. ನಾನು ಹೈಕಮಾಂಡ್ ಅತ್ಯಾಪ್ತನ ನಾನು ಆಗಲಿ ಅಂತ ಬಯಸೋನಷ್ಟೇ. ಸಾಧ್ಯತೆ ಎಷ್ಟಿದೆ ಅಂತ ಅಭಿಪ್ರಾಯ ಹೇಳಿ ಸರ್. ಅದನ್ನು ಈಗ ಸದ್ಯಕ್ಕೆ ಹೇಳೋದು ಬೇಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.